ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಸಾಧಕರಿಗೆ ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಫ್ರೀಡಮ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ LM ನಾಗರಾಜ್, ಹಿರಿಯ ಪತ್ರಕರ್ತ ಹಾಗೂ ದಿ ಫೈಲ್ ವೆಬ್ಸೈಟ್ನ ಸಂಸ್ಥಾಪಕ ಜಿ ಮಹಾಂತೇಶ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಕೇರಳದ ಕೊಟ್ಟಾಯಂನ IITಯ ಮುಖ್ಯಸ್ಥರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಟೈಮ್ಸ್ ಆಫ್ ಇಂಡಿಯಾದ ಫೈನಾನ್ಷಿಯಲ್ ಎಡಿಟರ್ ಆಗಿದ್ದ ಪ್ರಶಾಂತ್ ಹೆಬ್ಬಾರ್, ಮುಂಬೈನ IITಯನ್ನ ಚೈತನ್ಯ ಬೈಲಿ ಪಾಲ್ಗೊಂಡಿದ್ದರು. ಇನ್ನು ಶಿಕ್ಷಣ ತಜ್ಞ BM ಶಿವರುದ್ರಯ್ಯ ಅವರಿಗೂ ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅಧ್ಯಕ್ಷರಾದ ಹನುಮೇಶ್ ಯಾವಗಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೇ ವೇಳೆ ಹಿರಿಯ ಪತ್ರಕರ್ತೆ ಆಶಾ ಕೃಷ್ಣಸ್ವಾಮಿ ಕೂಡ ಉಪಸ್ಥಿತರಿದ್ದರು. ವೇಗವಾಗಿ ಬೆಳೀತಿರುವಂತಹ ಮಾಧ್ಯಮ ಡಿಜಿಟಲ್ ಅಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ನಿಖರತೆ ಯಾವುದು, ಖಚಿತವಾದ ಸುದ್ದಿ ಯಾವುದು, ಅದರ ವದಂತಿ ಯಾವುದು ಅಥವಾ ಪ್ರಚೋದನಾತ್ಮಕವಾಗಿ ಮಾಡುವಂಥದ್ದು ಯಾವುದು, ಈ ಥರದೆಲ್ಲ ಗೊಂದಲಗಳು ಇರುವಂಥ ಸಂದರ್ಭದಲ್ಲಿ ಸೊ ನಾವು ಶುರು ಮಾಡಿದ್ರು ಕೂಡ ಈ -file.in ಅಂತೇಳಿ ಒಂದು ವೆಬ್ಸೈಟ್ ಇದು, THE-file.in ಅಂತೇಳಿ. ಸೊ ಇದು ನಾವು ನಮ್ಮ ಉದ್ದೇಶ ಮತ್ತೆ ನಾನು ಈ ಹಿಂದೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದು ಕೂಡ ದಾಖಲೆಗಳನ್ನೇ ಆಧರಿಸಿ ಅದನ್ನ ನಾವು ವರದಿಯನ್ನ ಪ್ರಕಟ ಮಾಡ್ತಾ ಈಗಲೂ ಬಂದಿದ್ದು. ಸೊ ಮುಂದೆ ಹಾಗೆ ಹೋಗ್ತೀವಿ. ಎಲ್ಲೂ ನಾವು ಒಪಿನಿಯನ್ ಹೇಳ್ತಾ ಇಲ್ಲ. ಒಪಿನಿಯನ್ ಬೇಸ್ಡ್ ನಮ್ದು ವೆಬ್ಸೈಟ್ ಅಲ್ಲ. ಗವರ್ನೆನ್ಸ್, CBI-CID, ITED ಮತ್ತು RTI ಇಷ್ಟೇ ಕ್ಯಾಟಗರಿ. ಇದಕ್ಕೆ ಹಾಕೋದು 1 ಅಥವಾ 3 ಸುದ್ದಿ ಅಷ್ಟೇ. 1 ಅಥವಾ 3 ಸುದ್ದಿ ನಮಗೆ ಗೂಗಲ್ ಅಲ್ಲಿ ಅಥವಾ ನಾವು ರೆಕಗ್ನೈಸ್ ಮಾಡ್ತಾ ಇರ್ಬೋದು. ಅಂದ್ರೆ ದಿನಕ್ಕೆ 30, 40, 50 ಸ್ಟೋರಿಗಳನ್ನು ಹಾಕ್ತಾ ಇರೋದು ಪುಷಪ್ ಅನ್ನೋದಕ್ಕೆ ಆಡ್ ರೆವಿನ್ಯೂ ಯಾಕೆ ಅಂತಂದ್ರೆ ಇವತ್ತು ಜಾಹೀರಾತು ಇಲ್ಲದೇ ಇವತ್ತು ನೀವು ಪತ್ರಿಕೆಯಲ್ಲಿ ನಡೆಸೋದಾಗ್ಲಿ ಡಿಜಿಟಲ್ ಮಾಧ್ಯಮ ನಡೆಸೋದು ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಇದೆ. ಯಾವುದೇ ಹಣಕಾಸಿನ ನೆರವು ಇಲ್ಲದೇ 4 ವರ್ಷ ನಾವು ಈ ಫೈಲ್ ಅನ್ನ ನಾವು ಇದನ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಮೀಡಿಯಾ ಅಂತಕ್ಕಂಥದ್ದು ಕ್ಯಾಪಿಟಲಿಸ್ಟ್ ಎಕನಾಮಿಯ ಒಂದು ಭಾಗವಾಗಿ, ಒಂದು ಟೂಲ್ ಆಗಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ನಿಮ್ಮಲ್ಲಿ ಯಥೇಚ್ಛವಾದ ಹಣ ಇಲ್ಲದೆ ಇದ್ರೆ, ತುಂಬಾ ರಿಸೋರ್ಸ್ ಇಲ್ಲದೆ ಇದ್ರೆ ಒಂದು ಮಾಧ್ಯಮ ಸಂಸ್ಥೆನ ನಡೆಸೋದು ಅಸಾಧ್ಯ, ದುಸ್ಸಾಧ್ಯ, ಸಾಧ್ಯನೇ ಇಲ್ಲ. ಇಂಥ ಹೊತ್ತಲ್ಲಿ ಅನೇಕ ಜನ ಪ್ರಬುದ್ಧ ಪತ್ರಕರ್ತರು, ಜನಹಿತವನ್ನ ಪ್ರತಿಪಾದಿಸ್ತಕ್ಕಂಥ ಪತ್ರಕರ್ತರು, ಕಾಮನ್ ಮ್ಯಾನ್, ಲಾಸ್ಟ್ ಪರ್ಸನ್ ನ ಹಿತವನ್ನ ಗಮನದಲ್ಲಿ ಇಟ್ಕೊಳ್ತಕ್ಕಂಥ ಪತ್ರಕರ್ತರು ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇಂಡಿಯಾದಲ್ಲಿ ಕಾಣ್ತಾ ಇದ್ದೇವೆ. ಇಂಡಿವಿಜುವಲ್ ಒಂದು ಪ್ರಾದೇಶಿಕ ವಾಹಿನಿಗಳು, ರಾಜ್ಯ ಮಟ್ಟದ ಒಂದೊಂದು ವಾಹಿನಿಗಳು ಮಾಡಲಾರದ ಕೆಲಸಗಳನ್ನ ಒಬ್ಬೊಬ್ಬ ಪತ್ರಕರ್ತರು, ಒಬ್ಬ ಯೂಟ್ಯೂಬ್, ಆ ಒಂದು ವೆಬ್ಸೈಟ್ ಮೂಲಕ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.